Hello everyone, welcome back to my YouTube channel. ನಾನು ನಿಮ್ಮ ಅಂಜಲಿ ಬಲರಾಮ್. ಈ ವಿಡಿಯೋದಲ್ಲಿ what are the do's and don'ts for AAB exam ಅಂತ ತಿಳ್ಕೊಳ್ಳೋಣ. ಆಲ್ರೆಡಿ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ರೂಲ್ಸ್ ನ ಏನ್ ಅನೌನ್ಸ್ ಮಾಡಿದೆ ಅದ್ರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಅದ್ರ ಪ್ರಕಾರ ಏನೇನ್ ಮಾಡ್ಬೇಕು ಏನೇನ್ ಮಾಡ್ಬಾರ್ದು ಎಕ್ಸಾಮ್ ಅಲ್ಲಿ ಅಂಡ್ ಏನೇನ ತಗೊಂಡ್ ಹೋಗ್ಬೇಕು ಏನೇನ್ ತಗೊಂಡ್ ಹೋಗ್ಬಾರ್ದು, ಡ್ರೆಸ್ ಕೋಡ್ ಹೆಂಗಿದೆ ಇದನ್ನೆಲ್ಲ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಫಸ್ಟ್ ಥಿಂಗ್ ಬಂದು ಏನೇನ್ ತಗೊಂಡ್ ಹೋಗ್ಬೇಕು ಅಂತ ನೋಡೋಣ. ನೀವು ಫಸ್ಟ್ ಆಲ್ ಟಿಕೆಟ್ ತಗೊಂಡ್ ಹೋಗ್ಬೇಕು. ಆಲ್ ಟಿಕೆಟ್ 2 ಕಾಪೀಸ್ ತಗೊಂಡ್ ಹೋಗ್ಬೇಕು ಕಂಪಲ್ಸರಿ. ಅಂಡ್ ದೆನ್ ನಿಮ್ದು ಐಡಿ ಪ್ರೂಫ್ ಇರ್ಬೋದು, ಯಾವ್ದಾದ್ರು ಗವರ್ಮೆಂಟ್ ಐಡಿ ಪ್ರೂಫ್ ಲೈಕ್ ಆಧಾರ್ ಕಾರ್ಡ್ ಇಲ್ಲ ಅಂತಂದ್ರೆ ವೋಟರ್ ಐಡಿ, ಅದನ್ನ ನೀವು ತಗೊಂಡ್ ಹೋಗ್ಬೇಕಾಗತ್ತೆ ಕಂಪಲ್ಸರಿ. ದೆನ್ ಬಂದು ನೀವು ಪೆನ್ ತಗೊಂಡ್ ಹೋಗ್ಬೇಕು, ಬ್ಲೂ ಅಥವಾ ಬ್ಲಾಕ್ ಪೆನ್ ಅದ್ರಲ್ಲಿ ಯಾವ್ದಾದ್ರು ಒಂದ್ ತಗೊಂಡ್ ಹೋಗ್ಬೇಕು. ಅಂಡ್ ಬಾಲ್ ಪೆನ್ ಅಲೋ ಇರಲ್ಲ ಎಕ್ಸಾಮ್ ಅಲ್ಲಿ, ಬಾಲ್ ಪೆನ್ ಮಾತ್ರ ತಗೊಂಡ್ ಹೋಗ್ಬೇಕು ನೀವು. ಅದು ಬ್ಲೂ ಆದ್ರೂ ಆಗ್ಬೋದು, ಬ್ಲಾಕ್ ಆದ್ರೂ ಆಗ್ಬೋದು. ಅಂಡ್ ಅದರ್ ದೆನ್ ಪೆನ್ ನೀವು ಯಾವ್ದೇ ತರ ಸ್ಟೇಷನರಿನ ತಗೊಂಡ್ ಹೋಗೋ ಅವಶ್ಯಕತೆ ಇಲ್ಲ. ಲೈಕ್ ಪೆನ್ಸಿಲ್, ಎರೇಸರ್, ಶಾರ್ಪ್ನರ್, ಸ್ಕೇಲ್ ಇದ್ಯಾವ್ದು ಅವಶ್ಯಕತೆ ಇಲ್ಲ. ಸೊ ಪೆನ್ ಮಾತ್ರ ತಗೊಂಡ್ ಹೋಗ್ಬೇಕು ನೀವು. ಅಂಡ್ ದೆನ್ ಡ್ರೆಸ್ ಕೋಡ್ ಬಗ್ಗೆ ಹೇಳೋದಂತಾರೆ ಸಿಂಪಲ್ ವೇರ್, ನಿಮ್ ಕಂಫರ್ಟಬಲ್ ಆಗಂತ ವೇರ್ ನ ಹಾಕೊಂಡ್ ಹೋಗ್ಬೋದು. ಅಂಡ್ ನೀವು ಬೇಕಾದ್ರೆ ನೀವು ಯಾವ್ದು ಬ್ಲಾಕ್ ಅಂಡ್ ವೈಟ್ ಯೂಸ್ ಮಾಡ್ತೀರಾ, ಅಡ್ವೊಕೇಟ್ಸ್ ಆಗಿರೋದ್ರಿಂದ ಬ್ಲಾಕ್ ಅಂಡ್ ವೈಟ್ ಲೈಕ್ ಸಿಂಪಲ್ ಕುರ್ತಿ, ಟಾಪ್ಸ್ ಈ ತರದಾದ್ರೂ ಹಾಕೊಂಡ್ ಹೋಗ್ಬೋದು. ಅಥವಾ ಸಿಂಪಲ್ ಆಗಿರೋ ಯಾವ್ದೇ ಅಂತ ಸಿಂಪಲ್ ಕ್ಲಾತ್ ನ ಹಾಕೊಂಡ್ ಹೋಗ್ಬೇಕು. ಯಾವ್ದೇ ತರ ಗ್ರ್ಯಾಂಡ್ ಕ್ಲಾತ್ಸ್ ಹಾಕೊಂಡ್ ಹೋಗೋದು ಅಥವಾ ಅದ್ರ ಮೇಲೆ ಜಾಸ್ತಿ ಪ್ರಿಂಟ್ಸ್ ಇರೋದು, ವರ್ಡ್ಸ್ ಅಲ್ಲಿ ಏನಾದ್ರು ಬರ್ದಿರೋದು ಡ್ರೆಸ್ ಅಲ್ಲಿ ಆ ತರದ್ನೆಲ್ಲ ಅಲೋ ಮಾಡಲ್ಲ. ಸಿಂಪಲ್ ಕ್ಲಾತ್ ಇರ್ಬೇಕು. ಅಂಡ್ ಯೂಶಲಿ ಬೆಟರ್ ಸ್ಲಿಪ್ಪರ್ಸ್, ಸ್ಯಾಂಡಲ್ಸ್ ಆ ತರದ್ನ ವೇರ್ ಮಾಡಿದ್ರೆ ಬೆಟರ್. ಶೂಸ್ ಎಲ್ಲ ಇದ್ರೆ ಶೂ, ಸಾಕ್ಸ್ ಆ ತರ ಹಾಕೊಂಡ್ ಹೋಗಿದ್ರೆ ಅದನ್ನು ನೀವು ಚೆಕ್ ಮಾಡಿಸ್ಬೇಕಾಗುತ್ತೆ. ಸೊ ಅದನ್ನು ಅಲೋ ಮಾಡಲ್ಲ ಸಮ್ಟೈಮ್ಸ್. ಸೊ ಬೆಟರ್ ಸ್ಯಾಂಡಲ್, ಸ್ಲಿಪ್ಪರ್ಸ್ ಆ ತರದ್ನ ಹಾಕೊಂಡ್ ಹೋದ್ರೆ ಬೆಟರ್. ಅಂಡ್ ವೆದರ್ ತುಂಬಾ ಕೋಲ್ಡ್ ಇರೋದ್ರಿಂದ ಸಮ್ ಪೀಪಲ್ಸ್ ಜಾಕೆಟ್ ನ ಪ್ರಿಫರ್ ಮಾಡ್ತೀರಾ. ಸೊ ಇಟ್ಸ್ ಓಕೆ, ಜಾಕೆಟ್ ನ ಹಾಕೊಂಡ್ ಹೋಗ್ಬೋದು. ಬಟ್ ಅದು ಚೆಕ್ ಮಾಡ್ಬೇಕಾದ್ರೆ ಆರಾಮಾಗಿ ತೆಗೆದು ಹಾಕಷ್ಟು ಈಸಿ ಆಗಿರ್ಬೇಕು. ಯಾವ್ದೇ ತರ ಕಾಂಪ್ಲಿಕೇಟ್ ಆಗಿರೋ ಅಂತ ಜಾಕೆಟ್ ಆಗಿರ್ಬೋದು, ದಪ್ಪ ಇರೋ ಅಂತದ್ದು, ತೆಗಿಯಕ್ಕೆ ಹಾಕಕ್ಕೆ ಕಷ್ಟ ಆಗಂತದ್ದು ಆ ತರದ್ನ ಹಾಕೊಂಡ್ ಹೋಗ್ಬಾರ್ದು. ಸೊ ಚೆಕ್ ಮಾಡಕ್ಕೆ ಈಸಿ ಆಗಂತದ್ನ ಹಾಕೊಂಡ್ ಹೋಗ್ಬೇಕು. ಅದ್ ಬಿಟ್ಟು ಯಾವ್ದೇ ತರ ಹ್ಯಾಟ್ ಹಾಕೊಂಡ್ ಹೋಗೋದು, ಶಾಲ್ಸ್ ಹಾಕೊಂಡ್ ಹೋಗೋದು, ವೇಲ್ ಹುಡ್ಗಿರು ಆ ತರದ್ನೆಲ್ಲ ಅಲೋ ಮಾಡಲ್ಲ. ಅಂಡ್ ಇಫ್ ಇಟ್ ಈಸ್ ಅದು ಈಗ ಹ್ಯಾಟ್ ಹಾಕೋದು ಅದೆಲ್ಲ ರಿಲಿಜಿಯಸ್ ಪರ್ಪಸ್ ಆಗಿದ್ರೆ ಪರ್ಮಿಷನ್ ಕೇಳಿದ್ರೆ ಅಲೋ ಮಾಡ್ಬೋದು. ಅದರ್ ದೆನ್ ದಟ್ ಅದನ್ನ ಅಲೋ ಮಾಡಲ್ಲ. ಬಾಯ್ಸ್ ಆಗಿದ್ರು ಅಷ್ಟೇ ಸಿಂಪಲ್ ಕ್ಲಾತ್ಸ್ ಏನಿರುತ್ತೆ ಅದನ್ನ ಹಾಕೊಂಡೋದ್ರೆ ಬೆಟರ್. ದಪ್ಪ ಜಾಕೆಟ್ಸ್ ಆಗಿರ್ಬೋದು, ಅಂದ್ರೆ ಆಮೇಲೆ ಜಾಸ್ತಿ ಜೇಬ್ ಇರೋ ಅಂತ ಪ್ಯಾಂಟ್ಸ್, ಉದ್ದ ಶೋಲ್ಡರ್ ಇರೋ ಅಂತ ಶರ್ಟ್ಸ್ ಈ ತರದ್ದೆಲ್ಲ ಆದ್ರೆ ಅಲೋ ಮಾಡಲ್ಲ, ಚೆಕ್ ಮಾಡ್ಬೇಕಾಗತ್ತೆ. ಸೊ ಬೆಟರ್ ನೀವು ಸಿಂಪಲ್ ಕ್ಲಾತ್ಸ್ ನ ಹಾಕೊಂಡೋದ್ರೆ ಬೆಟರ್. ಅಂಡ್ ಆಲ್ಸೋ ಯಾವ್ದೇ ತರ ಜ್ಯುವೆಲರೀಸ್ ಅಂತ ಅಂದ್ರೆ ದಪ್ಪ ಇಯರಿಂಗ್ಸ್ ಆಗಿರ್ಬೋದು, ದೊಡ್ಡ ಸರ, ಅದು ಜಾಸ್ತಿ ಬ್ಯಾಂಗಲ್ಸ್ ಈ ತರ ಜ್ಯುವೆಲರೀಸ್ ಕೂಡ ಅಲೋ ಮಾಡಲ್ಲ. ಬೆಟರ್ ಸಿಂಪಲ್ ಆಗಿರೋ ಜ್ಯುವೆಲರೀಸ್ ಹಾಕೊಂಡೋಗಿ, ಇಲ್ಲ ಅಂತಂದ್ರೆ ಹಾಕೊಂಡ್ ಹೋಗ್ದಿದ್ರು ನಡೆಯುತ್ತೆ. ಅದೇ ತರ ಜ್ಯುವೆಲರೀಸ್ ಕೂಡ ಅಲೋ ಮಾಡಲ್ಲ ಎಕ್ಸಾಮ್ ಅಲ್ಲಿ. ಅಂಡ್ ಇಂಪಾರ್ಟೆಂಟ್ ಥಿಂಗ್, ಡೋಂಟ್ ಕ್ಯಾರಿ ಎನಿ ಎಲೆಕ್ಟ್ರಾನಿಕ್ ಥಿಂಗ್ಸ್ ಲೈಕ್ ಫೋನ್, ನಿಮ್ ಫೋನ್ ಆಗಿರ್ಬೋದು, ಸ್ಮಾರ್ಟ್ ವಾಚ್ ಆಗಿರ್ಬೋದು, ಬ್ಲೂಟೂತ್, ಇಯರ್ ಫೋನ್ಸ್ ಇದನ್ನೆಲ್ಲ ಅಲೋ ಮಾಡಲ್ಲ. ನಾರ್ಮಲ್ ವಾಚ್ ಏನಿರುತ್ತೆ ಅದನ್ನ ಅಲೋ ಮಾಡ್ತಾರೆ, ಸ್ಮಾರ್ಟ್ ವಾಚ್ ನ ಅಲೋ ಮಾಡಲ್ಲ. ಅಂಡ್ ಯಾವ್ದೇ ತರ ಅದರ್ ಎಲೆಕ್ಟ್ರಾನಿಕ್ ಥಿಂಗ್ಸ್ ನ ಅಲೋ ಮಾಡಲ್ಲ. ಸೊ ಡೋಂಟ್ ಕ್ಯಾರಿ. ಅಂಡ್ ನಿಮ್ ಹಾಲ್ ಟಿಕೆಟ್ ಅಲ್ಲಿ ಏನ್ ಟೈಮಿಂಗ್ ನ ಮೆನ್ಷನ್ ಮಾಡಿರ್ತಾರೆ, ಫಾರ್ ಎಕ್ಸಾಂಪಲ್ ಈಗ 10 o'clock ಎಕ್ಸಾಮ್ ಸ್ಟಾರ್ಟ್ ಅಂತ ಅಂದ್ರೆ 9:30ಗೆ ಗೇಟ್ ಕ್ಲೋಸ್ ಆಗುತ್ತೆ. ಅದ್ರ ಒಳಗಡೆ ನೀವು ಏನ್ ಎಕ್ಸಾಮ್ ಸೆಂಟರ್ ಇರುತ್ತೆ ಅಲ್ಲಿ ಇರ್ಬೇಕು ಆತರ ಮೆನ್ಷನ್ ಮಾಡಿರ್ತಾರೆ. ಸೊ ನೀವು ನೋಡ್ಕೊಂಡು ಅದ್ರ ಒಳಗಡೆ 9:30 9:50 ಎಷ್ಟಿರುತ್ತೆ ಹಾಲ್ ಟಿಕೆಟ್ ಅಲ್ಲಿ ಏನ್ ಮೆನ್ಷನ್ ಮಾಡಿರ್ತಾರೆ ಆ ಟೈಮಿಂಗ್ ಒಳಗಡೆ ನೀವು ಎಕ್ಸಾಮ್ ಸೆಂಟರ್ ಅಲ್ಲಿ ಇರ್ಬೇಕಾಗತ್ತೆ. ಅದಾದ್ಮೇಲೆ ಅಲೋ ಮಾಡಲ್ಲ ನೀವು ಬಂದ್ರು, ಗೇಟ್ ಕ್ಲೋಸ್ ಆಗಿರುತ್ತೆ. ಸೊ ಬೆಟರ್ ರೀಚ್ ಅರ್ಲಿ. ನಿಮ್ಗೆ ಎಷ್ಟು ಟೈಮ್ ಕೊಟ್ಟಿರ್ತಾರೆ ಲಾಸ್ಟ್ ಟೈಮಿಂಗ್ ಅದಕ್ಕಿಂತ ಬೇಗ ರೀಚ್ ಆಗಕ್ ಟ್ರೈ ಮಾಡಿ. ಇದಿಷ್ಟೇ. ಲೈಕ್ ನಿಮ್ಗೆ ಪೆನ್ನು, ಹಾಲ್ ಟಿಕೆಟ್, ನಿಮ್ಗೆ ಬೇರಾಕ್ಸ್ ನೀವು ರೆಫರ್ ಮಾಡ್ಬೇಕು ಅಂದ್ರೆ ಬೇರಾಕ್ಸ್, ಅಂಡ್ ನಿಮ್ಗೆ ಐಡಿ ಪ್ರೂಫ್ ಗೆ ಒಂದು ಐಡಿ ಕಾರ್ಡ್ ಲೈಕ್ ಆಧಾರ್ ಕಾರ್ಡ್ ಅಥವಾ ವೋಟರ್ ಐಡಿ ಆತರ ಏನಾದ್ರು ಒಂದು ಐಡಿ ಕಾರ್ಡ್. ಅದನ್ ಬಿಟ್ಟು ಏನು ತಗೊಂಡೋಗೋ ಅವಶ್ಯಕತೆ ಇರಲ್ಲ ಎಕ್ಸಾಮ್ಗೆ. ಅಂಡ್ ಈ ತರ ಎಲೆಕ್ಟ್ರಾನಿಕ್ ಐಟಮ್ಸ್ ತಗೊಂಡೋಗೋದು, ಎಕ್ಸ್ಟ್ರಾ ಥಿಂಗ್ಸ್, ಕೀ ಪಾಯಿಂಟ್ಸ್ ಬರ್ದಿರೋ ನೋಟ್ಸ್, ಎಕ್ಸ್ಟ್ರಾ ನೋಟ್ಸ್ ಅದನ್ನೆಲ್ಲ ತಗೊಂಡೋಗೋದು ಆತರ ಎಲ್ಲ ಮಾಡಿದ್ರೆ ಅದನ್ನ ಅಲೋ ಮಾಡಲ್ಲ. ಸೊ ಬೆಟರ್ ಅದನ್ನೇನು ಕ್ಯಾರಿ ಮಾಡ್ಬೇಡಿ. ನಿಮ್ಗೆ ಏನ್ ಅವಶ್ಯಕತೆ ಇದೆ ಅದನ್ನ ಮಾತ್ರ ಎಕ್ಸಾಮ್ ತಗೊಂಡೋಗಿ. ಅಂಡ್ ನನ್ನ ಚಾನಲ್ ಅಲ್ಲಿ AB ಎಕ್ಸಾಮ್ಗೆ ಸಂಬಂಧಪಟ್ಟಂಗೆ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದಾಗಿರ್ಬೋದು ಅಥವಾ ಸಬ್ಜೆಕ್ಟ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ಬೋದು ತುಂಬಾ ವಿಡಿಯೋಸ್ ಇದೆ. ನೀವು ಇನ್ನ ಚೆಕ್ ಮಾಡಿಲ್ಲ ಅಂದ್ರೆ ಚೆಕ್ ಮಾಡಿ, ಎಕ್ಸಾಮ್ಗೆ ಯೂಸ್ ಆಗುತ್ತೆ ಅದು. ಅಂಡ್ AB ಎಕ್ಸಾಮ್ಗೆ ಟಿಪ್ಸ್ ಅಂಡ್ ಟ್ರಿಕ್ಸ್ ಆಗಿರ್ಬೋದು ಅಥವಾ ಏನಾದ್ರೂ ಡೌಟ್ಸ್ ಇದ್ರೆ AB ಎಕ್ಸಾಮ್ ಬಗ್ಗೆ ಅದನ್ನು ಕೂಡ ನನ್ನ ಚಾನಲ್ ಅಲ್ಲಿ ಇದೆ ವಿಡಿಯೋಸ್, ಹೋಗಿ ಚೆಕ್ ಮಾಡಿ. ಇದಾಗಿತ್ತು ಇವತ್ತಿನ ವಿಡಿಯೋ, ವಾಟ್ ಆರ್ ದ ಡೂಸ್ ಅಂಡ್ ಡೋಂಟ್ಸ್ ಫಾರ್ AB ಎಕ್ಸಾಮ್ ಅಂತ. ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ ಫ್ರೆಂಡ್ಸ್ ಯಾರು ಎಕ್ಸಾಮ್ ಬರ್ತಿದ್ದಾರೆ ಅವ್ರಿಗೆ ತಪ್ಪದೆ ಶೇರ್ ಮಾಡಿ. ಅಂಡ್ ನಿಮ್ಗೆ ಏನಾದ್ರು ಇನ್ನ ಡೌಟ್ಸ್ ಇದ್ರೆ ಅಥವಾ ಸಜೆಷನ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಮಿಸ್ ಮಾಡದೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.